ಮತ್ತೆ ಇದನ್ನ ಕೇಳಿ ಮ್ಯೂಲ್ ಮಾಂಗೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಗಾಡೆಸ್ ಅವನಿಗೆ ಹೇಳಿದ್ಲು, ನೀನು ನಿನಗಿಷ್ಟ ಬಂದಿದ್ ಮಾಡಿದ್ರೆ ನಾನು ನನ್ಗಿಷ್ಟ ಬಂದಿದ್ ಮಾಡ್ತೀನಿ ಅಂತ. ಮ್ಯೂಲ್ ಮಾಂಗ್ ಗಾಡೆಸ್ ಹತ್ರ ಹೋಗಿ ಇದೆಲ್ಲ ಯಾಕೆ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಗಾಡೆಸ್ ಹೇಳ್ತಾಳೆ, ನಾನ್ ಬರೀ ಅವಳ ನೆನಪನ್ನ ವಾಪಸ್ ತಂದೆ. ಮತ್ತೆ ನಿನ್ ಫೀಲಿಂಗ್ಸ್ ತುಂಬಾ ಗ್ರೋ ಆಗ್ತಿದೆ. ನಿನ್ಗನ್ಸತ್ತಾ ನೀನ್ ಅವಳಿಗೆ ಸಾಯ್ಲಿಕ್ ಬಿಡ್ತೀಯಾ ಅಂತ. ಇದನ್ನ ಕೇಳಿ ಮ್ಯೂಲ್ ಮಾಂಗ್ ಅವಳು ಸಾಯೋದು ಅವಳ ಹಣೆ ಬರಹ ಅಂತ ಹೇಳ್ತಾನೆ. ಬಟ್ ಗಾಡೆಸ್ ಹೇಳ್ತಾಳೆ, ನಿನ್ಗ ಅವಳ ಹಣೆ ಬರಹ ಚೇಂಜ್ ಮಾಡಕ್ ಆಗಲ್ವಾ? ಆದ್ರೆ ನೀನ್ ಅವಳನ್ನ ಕಾಪಾಡಿದ್ರೆ ಅವಳಿಗೆ ಇಷ್ಟ ಆದವ್ರು ಯಾರಾದ್ರೂ ಸಾಯ್ತಾರೆ. ಇದನ್ನ ನೆನ್ಪಿಟ್ಕೊ. ದೋಕ್ಯುಂಗ್ ವಾಪಸ್ ಮನೆಗೆ ಬಂದಾಗ ಮ್ಯೂಲ್ ಮಾಂಗ್ ಅವಳ ಟೆರೆಸ್ ನಲ್ಲಿ ನಿಂತ್ಕೊಂಡಿರ್ತಾನೆ. ಮ್ಯೂಲ್ ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನನಗೂ ನೆನ್ಪಿಗ್ ಬಂತು. ಆ ದಿನ ಫ್ಯೂನರಲ್ ನಲ್ಲಿ ಎಲ್ರೂ ಅಳ್ತಿದ್ರು, ಆದ್ರೆ ನೀನ್ ಮಾತ್ರ ನಗ್ತಿದ್ದೆ. ನಿನ್ನನ್ನ ಹಾಗೆ ನೋಡಿ ನನಗೆ ಬೇಜಾರಾಯ್ತು. ಆದ್ರೆ ಈಗ ನಾನು ಕೇರ್ ಮಾಡಲ್ಲ. ನನ್ನ ಪ್ಲಾನ್ ನಿನ್ಗೆ ನಗ್ಸೋದಲ್ಲ. ಮಧ್ಯರಾತ್ರಿ ಆಯ್ತು, ಮತ್ತೆ ನಾನಿನ್ನು ನಿನ್ಗೆ ಚಾರ್ಜ್ ಮಾಡಿಲ್ಲ ಅಂಡ್ ಮಾಡೋದು ಇಲ್ಲ. ದೋಕ್ಯುಂಗ್ಗೆ ಮ್ಯೂಲ್ ಮಾಂಗ್ ಹೀಗೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂತ ಗೊತ್ತೇ ಆಗಲ್ಲ. ಆಗ್ಲೇ ಅವಳಿಗೆ ತಲೆನೋವು ಶುರು ಆಗುತ್ತೆ. ಅವಳಿಗೆ ಉಸಿರಾಡ್ಲಿಕ್ಕೂ ತೊಂದರೆ ಆಗ್ತಿತ್ತು. ದೋಕ್ಯುಂಗ್ ಮ್ಯೂಲ್ ಮಾಂಗ್ ನ ಕೈ ಕೇಳ್ತಾಳೆ. ಬಟ್ ಮ್ಯೂಲ್ ಮಾಂಗ್ ಹೇಳ್ತಾನೆ, ಇದೇ ನಿನ್ ವಿಷಯ. ದೋಕ್ಯುಂಗ್ ಅವಳ ಕೈ ಕೆಳಗ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಅವಳ ವಿಶ್ ವೇಸ್ಟ್ ಮಾಡೋದು ಇಷ್ಟ ಇರ್ಲಿಲ್ಲ. ದೋಕ್ಯುಂಗ್ಗೆ ಇನ್ನೂ ಹೆಚ್ಚು ನೋವಾಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವಳು ಮತ್ತೆ ಮ್ಯೂಲ್ ಮಾಂಗ್ ನ ಕೈ ಕೇಳ್ತಾಳೆ. ಆದ್ರೆ ಈ ಸಲಾನು ಮ್ಯೂಲ್ ಮಾಂಗ್ ಕೇಳ್ತಾಳೆ.